ಒಂದು ಬಲಿಷ್ಠ ತಂಡ, ಮತ್ತೊಂದು ಅದೃಷ್ಟಶಾಲಿ ತಂಡ. ಕಬಡ್ಡಿಯಲ್ಲಿ ಬಲಿಷ್ಠವಾಗಿರ್ಬೇಕು, ಅಷ್ಟೇ ಅದೃಷ್ಟ ಕೂಡ ಇರಬೇಕು. ಎಷ್ಟೇ ಗಟ್ಟಿ ಮುಟ್ಟಾಗಿದ್ರು ಕೂಡ ಅದೃಷ್ಟ ಇಲ್ಲ ಅಂದ್ರೆ ಗೆಲ್ಲೋದು ಕಷ್ಟ ಸಾಧ್ಯ. ಸೊ ಹಾಗಾಗಿ ಎರಡು ಬಲಿಷ್ಠ ತಂಡಗಳ ಭವಿಷ್ಯ. ಚಾಂಪಿಯನ್ ಆಫ್ ದಿಸ್ ಟೂರ್ನಮೆಂಟ್ ಹಿರಿಸಭೆ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ಚಾಂಪಿಯನ್ ಪಟ್ಟಕ್ಕಾಗಿ ಎರಡು ಬಲಿಷ್ಠ ತಂಡಗಳು ಸಿದ್ಧವಾಗ್ತಾ ಇದೆ. ಈ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಕರ್ನಾಟಕ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಾವು ನೀಡಲಾಗ್ತಾ ಇದೆ. ಈ ಪಂದ್ಯಾವಳಿಯ ಯಶಸ್ಸಿಗೆ ಸಹಕರಿಸಿದ ಸುದರ್ಶನ್ ಮತ್ತು ತಂಡದವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಕರ್ನಾಟಕ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರತಿಭೆಗಳು ಇಲ್ಲಿ ನಾವು ನೋಡ್ತಾ ಇದೀವಿ. ಬೆಳೆಯುವಂತ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಂತ ಒಂದು ಶ್ರೇಷ್ಠ ಕ್ರೀಡಾಕೂಟ ಅಂತ ನಾನು ಹೇಳಿಕ್ ಬಯಸ್ತೇನೆ. ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ ಚನ್ನರಾಯಪಟ್ಟಣದಲ್ಲಂತೂ ಕಬಡ್ಡಿಗೆ ಎಲ್ಲಿಲ್ಲದ ಅಭಿಮಾನ. ಸ್ವಾಮಿ ಚೆಸ್ಟ್ ನಂಬರ್ 6 ತಂಡದ ನಾಯಕ, ದಂಡನಾಯಕನಾಗಿ ಎಚ್ಚರಿಕೆಯ ಆಟವನ್ನಾಡಿ ತಂಡವನ್ನ ಅಂತೂ ಇಂತೂ ಫೈನಲ್ಗೆ ತಂದಿದ್ದಾನೆ. ಬಚ್ಚಪ್ಪ ಬಾಹುಬಲಿ ಆಟಗಾರ, ಬಲಾಢ್ಯ ದಾಳಿಗಾರನಾಗಿ ಅಂಕತರಬಲ ಸಾಮರ್ಥ್ಯ ಇದೆ ಆತನಿಗೆ. ಕಬಡ್ಡಿಗೆ ಏಳಿ ಮಾಡಿಸಿದ ಉದ್ದ, ಸಾಮರ್ಥ್ಯದ ದೇಹ, ಸದೃಢ ಯುವಕಾಯ ಆಟಗಾರ ಬೆಟ್ಟಪ್ಪ. ಬಾಹುಬಲಿ ಬೆಟ್ಟಪ್ಪನಿಗೆ ಅಭಿಮಾನಿಗಳಿದ್ದಾರೆ. ಈ ಪಂದ್ಯದಲ್ಲಿ ಆತನ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ ಕೂಡ. ರಾಖಿ ದಾಳಿ ವಿಭಾಗದಲ್ಲಿ ಅನುಭವಿ ಕಿಲಾಡಿ ಮೊದಲ ಯಶಸ್ವಿ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. ಗಿರೀಶ್ ತಪ್ಪಿಸ್ಕಿದ್ದಾನೆ. ಡೈವಿಂಗ್ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಒಂದು ಅಂಕದ ಗಳಿಕೆ. ನೋಡಿ, ನಾ ಹೇಳಿದಾಗೆ ಒಂದು ಪ್ರತಿಭೆ ಹೊರಬಂತು ಅಂತ ನಾನು ಹೇಳಿದಾಗೆ ರಕ್ಷಕ್ ಯುವ ಪ್ರತಿಭೆ, ಆತನಿಗೆ ಒಂದು ಚಪ್ಪಾಳೆ ಬರಲಿ. ಯುವ ಆಟಗಾರ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಕಳೆದ ಪಂದ್ಯದಲ್ಲಿ ಒಂದು ಸೂಪರ್ ರೈಡ್ ಇಂದ ಸೂಪರ್ ಗೆಲುವು ತನ್ನಕ್ಕೆ ನೀಡಿದಂತ ಯುವ ಆಟಗಾರ ರಕ್ಷಕ್, ಯುವ ಉಜ್ವನ್ಮುಖ ಭರವಸೆ ಆಟಗಾರ. ಉತ್ತಮ ಸ್ಕಿಲ್ಸ್ ಗಳನ್ನ ಮೈಗೂಡಿಸಿಕೊಂಡಿದ್ದಾನೆ. ಇದೀಗ ರಕ್ಷಕ್ ಬಂದಿ ಆಗ್ತಾ ಇದ್ದಾನೆ. ಉತ್ತಮ ಪ್ರಯತ್ನ ಇತ್ತು. ಕೂದಲೆಳೆ ಅಂತರದಲ್ಲಿ ಬಂದಿ ಆಗ್ತಾ. ಡಿಫೆನ್ಸ್ ಅಲ್ಲಿ ಅಕ್ಷಯ್ ಮತ್ತು ಸ್ವಾಮಿ ಉತ್ತಮ ಜೊತೆ ಆಟದಲ್ಲಿ ಕಾಂಬಿನೇಷನ್ ಕ್ಯಾಚ್ ಬಂದಿದೆ. ಎರಡು ತಂಡಗಳಲ್ಲಿ ಹಿರಿಯ ಆಟಗಾರರು, ಒಂದೆಡೆ ಸ್ವಾಮಿ, ಇನ್ನೊಂದೆಡೆ ಸಚಿನ್ ತಂಡವನ್ನು ಮುನ್ನಡೆಸುವ ಹಿರಿಯ ಆಟಗಾರರು. ಸಾಗರ್ ಸಕ್ಸಸ್ಫುಲ್ ರೈಡರ್ ಆಗಿ SLN ತಂಡಕ್ಕೆ ಕಳೆದ ಬಾರಿ ಸೂಪರ್ ರೀಚ್ ನ ಒಂದು 4 ಅಂಕದ ಒಂದು ಸೂಪರ್ ಗೆಲುವು ತಂದುಕೊಟ್ಟದ ಆಟಗಾರ. 2-0 ಬಟ್ಟಪ್ಪ ಬಾಹುಬಲಿ ಅಂತಾನೆ ಹೇಳ್ಬೋದು. ಈ ಪಂದ್ಯದ ಬಾಹುಬಲಿ ತನ್ನ ಬಲವನ್ನಿಲ್ಲಿ ಸಾಬೀತುಪಡಿಸ ಕಾಟೋಣ. ಬಾಹುಬಲಿಯನ್ನು ಬಂಚ್ಕೊಳ್ತಾ ಇದ್ದಾರೆ. ಒಳ ಕ್ಯಾಚ್ ಕೆಟ್ಟಾಗ ಕೆಡವಿದ್ದಾರೆ. 3-0 3-0. ನಾಲ್ಕಂಡಂತೆ ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್. 2 ದಿನಗಳಲ್ಲಿ 8 ತಂಡಗಳನ್ನು ಇಲ್ಲಿ ಸಂಘಟಿಸಿ ಒಂದು ಪ್ರೋ ಕಬಡ್ಡಿ ಮಾದರಿಯಲ್ಲಿ ಹಿರಿಸಾವಿಯಲ್ಲಿ ಯಶಸ್ವಿಯಾಗಿ ಮೂಡಿ ಬಂದಂತ ಕ್ರೀಡಾಕೂಟ ಇದು. ಹಿರಿಸಾವಿಯ ಎಲ್ಲ ಹಿರಿಯ ಆಟಗಾರನ, ಕ್ರೀಡಾ ಪೋಷಕರನ್ನ, ಪ್ರೋತ್ಸಾಹಕರನ್ನ ಒಂದೇ ವೇದಿಕೆಯಲ್ಲಿ ಕರೆತಂದು ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟವನ್ನು ನೆರವೇರಿಸಿದ ಖ್ಯಾತಿ CY6 ಇರುತ್ತೆ. 3-0 ಸಾಗರ್ಗೆ ಇದು ಸವಾಲಿನ ದಾಳಿ. ಡೈರೈಡ್ ಮಾಡೋ ಇಲ್ಲ ಮಡಿ ದಾಳಿ. ಡೈರೈಡ್ ತಂಡದ ಭರವಸೆಯ ಯುವ ಆಟಗಾರ ನೀತ. ಡೈರೈಡ್ ಅಲ್ಲಿ ಸಚಿನ್, ಎಸ್ ಹಿರಿಯ ಆಟಗಾರ ಸಚಿನ್ ಮತ್ತೆ ಮನೋಜ್ಞ ಡಿಫೆನ್ಸ್ ಅಲ್ಲಿ ಕಾಯ್ಕೊಳ್ತಾ ಇದ್ದಾನೆ. ಕಳೆದ ಬಾರಿಯ ಪಂದ್ಯದ ವಿಜೇತ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನಿಂದಾಗಿ ಸೋಲಿನ ಅಂಚಿನಲ್ಲಿದ್ದ ತಂಡ ಫೈನಲ್ಗೆ ಬಂತು. ಸಚಿನ್ ತನ್ನ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಹಿರಿಯ ಆಟಗಾರನಾಗಿ ಗಿರೀಶ್
ಎಸ್ ಎಸ್ ರನ್ನಿಂಗ್ ಆ್ಯಂಡ್ ಕೂಡ ಅದ್ಭುತವಾಗಿತ್ತು. ಪ್ರಮುಖ ಡಿಫೆಂಡರ್ ಸ್ವಾಮಿಯನ್ನು ಮುಟ್ಟಿದ್ದಾನೆ. ದಿಟ್ಟ ಆಟದ ಪ್ರತ್ಯುತ್ತರ. ಇದೀಗ ಗಿರೀಶ್ ತಂಡಕ್ಕೆ ಅಮೂಲ್ಯ ಅಂಕದ ಗಳಿಕೆಯೊಂದಿಗೆ 3-2 ಇನ್ ಫೇವರ್ ಆಫ್ ಎಸ್ಎಲ್ಎನ್ ಬುಲ್ಸ್. 3-2ರಲ್ಲಿ ಒಂದು ಅಂಕದ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಎಸ್ಎಲ್ಎನ್ ಬುಲ್ಸ್. ಸಚಿನ್ ಮತ್ತು ಗಿರೀಶ್ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ರಾಖಿ ಈ ಭಾಗದ ಹಿರಿಯ ಆಟಗಾರನಾಗಿ ತನ್ನ ಅನುಭವದ ಆಟವನ್ನು ಇಲ್ಲಿ ತಂಡಕ್ಕೆ ವರವಾಗಿ ನೀಡ್ತಾ ಇದ್ದಾನೆ. ಸಾಕಷ್ಟು ಅನುಭವವನ್ನು ಮೈಗೂಡಿಸಿಕೊಂಡಿದ್ದ ಆಟಗಾರ. 3-2 ಒಂದು ಅಂಕದ ಆರಂಭಿಕ ಮುನ್ನಡೆ. ದಾಳಿಯಲ್ಲಿ ರಕ್ಷಕ್ ಯುವ ಆಟಗಾರ. ಗುಡ್ ಕಂಟ್ರೋಲ್ ಓವರ್ ದ ಬಾಡಿ, ಗುಡ್ ಯೂಸ್ ಆಫ್ ದಿ ಫುಟ್ ಮೂಮೆಂಟ್. ಸಮತೋಲನ ಮತ್ತು ಪಾದಚಲನೆ ಎರಡನ್ನೂ ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಸೊ ಯಾರಿಗೆ ಪಾದಚಲನೆ ಪರ್ಫೆಕ್ಟ್ ಆಗಿರುತ್ತೆ, ಫುಟ್ ಮೂಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ, ಅವನು ಒಳ್ಳೆ ಕ್ರೀಡಾಪಟು ಆಗ್ತಾನೆ. ಸೊ ಕ್ರೀಡೆಯಲ್ಲಿ ಯಾವುದೇ ಕ್ರೀಡೆ ಆಗಲಿ ಫುಟ್ ಮೂಮೆಂಟ್ ಬಹಳ ಮುಖ್ಯವಾಗಿರುತ್ತೆ. ಸೊ ಎಂಟೈರ್ ಬಾಡಿ ಫುಟ್ ಮೇಲೆ ಅದ್ಭುತವಾಗಿ ಕಂಟ್ರೋಲ್ ಅನ್ನು ಮಾಡ್ಕೊಳ್ತಾ ಯಾರು ಆಟವನ್ನು ಕರಗತ ಮಾಡ್ಕೊಳ್ತಾರೆ ಅವರು ಮಾತ್ರ ಒಬ್ಬ ಪರಿಪೂರ್ಣ ಆಟಗಾರ ಆಗಲಿಕ್ಕೆ ಸಾಧ್ಯ. ಸೊ ಫುಟ್ ಮೂಮೆಂಟ್ ರಕ್ಷಕನಿಗೆ ಅದ್ಭುತವಾಗಿದೆ. ಸೊ ಉತ್ತಮ ಪ್ರದರ್ಶನವನ್ನು ನೀಡ್ತಾ ತಂಡದ ಬೆನ್ನೆಲುಬಾಗಿದೆ. 3-2ರಲ್ಲಿ ಒಂದು ಅಂಕದ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಎಸ್ಎಲ್ಎನ್ ಬುಲ್ಸ್. ಗೆದ್ದವರು ಚಾಂಪಿಯನ್ ಆಗ್ತಾರೆ, ಸೋತವರು ರನ್ನರ್ ಅಪ್ ಆಗ್ತಾರೆ. ಹಿರಿಸವೆ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಪಟ್ಟಕ್ಕಾಗಿ ಎರಡೂ ತಂಡಗಳಲ್ಲಿ ಸೆಣಸ್ತಾ ಇದ್ದಾವೆ. 3-2ರಲ್ಲಿ ಪಂದ್ಯ ಆರಂಭ ಕಂಡಿದೆ. ಇದೀಗ ರಕ್ಷಕನ ಬಂಧಿಸುವಂತ ಪ್ರಯತ್ನ, ಮತ್ತೆ ಆತನನ್ನು ಬಂಧಿಸಿದ್ದಾರೆ. ಸಾಕಷ್ಟು ಉತ್ತಮ ಪ್ರಯತ್ನ ಇತ್ತು. ಲೇವಿಮ್ ಆಫ್ಟರ್ ದ ವಿಷಲ್. ಬೆಳೆಯುವಂತ ಹುಡುಗ, ಆತನ ಪೆಟ್ಟು ಮಾಡಬೇಡಿ ದಯವಿಟ್ಟು. ಇನ್ನು ಬೆಳೆಯ ಸಿರಿಯನ ಮೊಳಕೆಯಲ್ಲೇ ನೋಡೋಣ ಗಾದೆ ನಿಜ. ಇಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವಂತಹ ಒಂದು ದಿಟ್ಟ ಆಟದ ಪ್ರದರ್ಶನದೊಂದಿಗೆ 4-2ರಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಎಸ್ಎಲ್ಎನ್ ಬುಲ್ಸ್. ಒಂದು ಅರ್ಥದಲ್ಲಿ ಅದೃಷ್ಟದ ರನ್ನ ಅಂತಾನೆ ಹೇಳ್ಬೋದು. ಕಳೆದ ಬಾರಿ ಪಂದ್ಯದಲ್ಲಿ ಸೋತೆ ಹೋಗಿದ್ರು. 1 ನಿಮಿಷದಲ್ಲಿ ಪಂದ್ಯವನ್ನ ಹಿಂದಿರುಗಿಸಿ ಪಡೆದ್ರು. ಕೈ ಚೆಲ್ಲಿದ ಪಂದ್ಯವನ್ನ ಸಾಗರ್ ನೆಗಲಿಗೆ ಒಂದು ಅವಕಾಶ ಒದಗಿ ಬಂದಿದೆ ಅಂತ ಹೇಳ್ಬೋದು. ಇಟ್ಸ್ ಆಪರ್ಚುನಿಟಿ ಫಾರ್ ಶಿವು ವಾರಿಯರ್ಸ್. ಎಸ್ ಸಚಿನ್ ಅನುಭವಿ ಕಿಲಾಡಿ ತನ್ನೆಲ್ಲ ಬಲವನ್ನು ಇಲ್ಲಿ ಪ್ರಯೋಗಿಸಿದ್ದಾನೆ. ಪ್ರಮುಖ ದಾಳಿಗಾರನನ್ನು ಹೊರಗಟ್ಟುವಲ್ಲಿ ಗಿರೀಶ್ ಮತ್ತು ಸಚಿನ್. ಅನುಭವಿ ಕಿಲಾಡಿ ಅನುಭವದ ಧಾರೆಯನ್ನು ತನ್ನಕ್ಕೆ ಎರಕವಾಗಿ ನೀಡ್ತಾ ಸಂಪೂರ್ಣ ಪ್ರದರ್ಶನ ತಂಡಕ್ಕಾಗಿ 4-3ರಲ್ಲಿ 4-3 ಒಂದು ಅಂಕದ ಮುನ್ನಡೆಯಲ್ಲಿ. ಬೆಚ್ಚಪ್ಪ ದಾಳಿಯಲ್ಲಿ 4-3 ಇನ್ ಫೇವರ್ ಆಫ್ ಎಸ್ಎಲ್ಎನ್ ಬುಲ್ಸ್. ಎಚ್ಚರಿಕೆ ಆಟಕ್ಕೆ ಎರಡೂ ತಂಡಗಳು ಮೊರೆ ಹೋಗ್ತಾ ಇದೆ. ಇದು ಫೈನಲ್ ಪಂದ್ಯ. ಚಾಂಪಿಯನ್ ಪಟ್ಟಕ್ಕಾಗಿ 2 ಬಲಿಷ್ಠ ತಂಡಗಳು ಮುಖಾಮುಖಿಯಾಗಿ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ರಾಕೇಶ್ ತಾಳಿ ವಿಭಾಗದಲ್ಲಿ 4-3 ಇನ್ ಫೇವರ್ ಆಫ್ ಎಸ್ಎಲ್ಎನ್ ಬುಲ್ಸ್. ಕೇವಲ 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆ ಲಭಿಸಿದೆ ಎಸ್ಎಲ್ಎನ್ ಬುಲ್ಸ್ ತಂಡಕ್ಕೆ. ಸಚಿನ್ ಮತ್ತು ಗಿರೀಶ್ ತಂಡವನ್ನು ಅದ್ಭುತವಾಗಿ ನಿಯಂತ್ರಿಸ್ತಾ ಇದ್ದಾರೆ ಡಿಫೆನ್ಸ್ ವಿಭಾಗದಲ್ಲಿ. ನಾಲ್ಕು ಮೂರು ಒಳನುಗ್ಗಿ ಅಂಕ ಗಳಿಸುವ ರಾದಿಯಲ್ಲಿ ಇದೀಗ ರೈಡರ್ ಅನ್ನು ಮುಟ್ಟಿದ್ದಾನೆ ಬೆಟ್ಟಪ್ಪ. ದಿಟ್ಟ ಆಟದ ಪ್ರದರ್ಶನ ನೀಡ್ತಾ ಅಮೂಲ್ಯ ಅಂಕ. ಪ್ರಮುಖ ದಾಳಿಗಾರ ರಾಖಿ ಹೊರಭಾಗದಲ್ಲಿ ನಿಜವಾಗ್ಲೂ ಅದ್ಭುತವಾದ ಆಟ. 4-4ರಲ್ಲಿ ಪಂದ್ಯ ಸಮಬಲದಲ್ಲಿ ಸಮ ಹೋರಾಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 4-4. ಎಸ್ ಅಕ್ಷಯ್
ರನ್ನಿಂಗ್ ಅಟ್ಯಾಚ್ಮೆಂಟ್ಗೆ ಪ್ರಯತ್ನ, ಟಚ್ ಕಂಡಿಲ್ಲ, ಸ್ಪರ್ಶವಾಗಿಲ್ಲ. ಸೊ ಹಾಗಾಗಿ ನಾಲ್ಕು ಅಂಕವನ್ನ ಶಿವು ವಾರಿಯರ್ಸ್, 4 ಅಂಕವನ್ನ ಎಸ್ಎಲ್ಎನ್ ಬುಲ್ಸ್. ಸಮಬಲದ ಹೋರಾಟದ ಪ್ರದರ್ಶನವನ್ನು ಎರಡು ತಂಡಗಳು ನೀಡ್ತಾ ಇದೆ. ಹಿರಿಸಾವೆ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಅಂತಿಮ ಪಂದ್ಯ ಚಾಂಪಿಯನ್ ಪಟ್ಟಕ್ಕಾಗಿ ಎಚ್ಚರಿಕೆಯಲ್ಲಿ, ಬಹು ಎಚ್ಚರಿಕೆಯಲ್ಲಿ ಎರಡು ತಂಡಗಳು ಆಡ್ತಾ ಇದ್ದಾರೆ. ಸ್ವಾಮಿ ಸಾಗರ್ ಮತ್ತು ರಾಖಿ ಪ್ರಮುಖ ಆಟಗಾರ ಅನುಪಸ್ಥಿತಿಯನ್ನ ಶಿವು ವಾರಿಯರ್ಸ್ ಯಾವ ರೀತಿ ಪಡೆದುಕೊಳ್ತಾರೆ, ಸದ್ಬಳಕೆ ಮಾಡ್ಕೊಳ್ತಾರೆ, ಅಂಕವನ್ನ ಯಾವ ರೀತಿ ಗಳಿಸ್ಕೊಳ್ತಾರೆ, ಇದು ನಿರ್ಣಾಯಕ ಸಂದರ್ಭ ಅಂತಾನೆ ಹೇಳ್ಬೋದು. 3 ಜನ ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಶಿವು ವಾರಿಯರ್ಸ್ಗೆ ಒಂದು ಅವಕಾಶ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಶಿವು ವಾರಿಯರ್ಸ್. ಪ್ರಮುಖ ಆಟಗಾರರ ಅನುಪಸ್ಥಿತಿ. ದಾಳಿ ಭಾಗದಲ್ಲಿ ಗಿರೀಶ್ ಒಳನುಗ್ಗಿ ಮುಟ್ಟುವಂತ ಪ್ರಯತ್ನ ಇಲ್ಲಿ ಸಾಗ್ತಾ ಇದೆ. ದಿಟ್ಟ ಆಟದ ಪ್ರದರ್ಶನ. ಗಿರೀಶ್ ಇದೇ ಹಿರಿಸಾವಿಯ ಸ್ಥಳೀಯ ಪ್ರತಿಭೆ. ವೇದಿಕೆ ಮೇಲೆ ವಿರಾಜಮಾನರಾಗಿ, ಸ್ಥಿತಪ್ರಜ್ಞರಾಗಿ, ಒತ್ತಡದ ಕೆಲಸಗಳನ್ನೆಲ್ಲವನ್ನು ಬದಿಗಿಟ್ಟು ಯುವಕರ ಕೋರಿಕೆ ಮೇರೆಗೆ ಆಗಮಿಸಿ ಕಿರಣ್ ಹೆಗಲಿಗೆ ಮಾಡು ಇಲ್ಲ ಮಡಿ ದಾಳಿ. ಅಂಕ ತೆರೆದಿರ ನೀ ಅಂಕಣದ ಹೊರನಡಿ. ಧೈರ್ಯ ಮಾಡು ಇಲ್ಲವೇ ಮಡಿ. ಇದೀಗ ಮತ್ತೆ ಸಚಿನ್ ತನ್ನ ಸವ್ಯಸಾಚಿ ಆಟವನ್ನು ಆಡ್ತಾ ಇದ್ದಾನೆ. ಡಿಫೆನ್ಸ್ ಬೋನಸ್ ಕಳಿಸ್ಕೊಂಡಿದ್ದಾನೆ. ಒಂದು ಅಂಕವನ್ನ ಟ್ಯಾಕಲ್ ಮಾಡೋ ಮುಖೇನ ಪಡೆದುಕೊಳ್ತಾ ಇದೆ ಶಿವು ವಾರಿಯರ್ಸ್. 5-5ರಲ್ಲಿ ಮತ್ತೆ ಸಮಬಲದಲ್ಲಿ ಪ್ರಥಮಾರ್ಧ ಮುಕ್ತಾಯವಾಗ್ತಾ ಇದೆ. ಒಂದೊಮ್ಮೆ ಜೋರ ಚಪ್ಪಾಳೆ ಬರಲಿ. ಚಳಿಯನ್ನ ಕೈ ಬೀಸಿ ಚಪ್ಪಾಳೆ ಮುಖೇನ ನೀವು ಸ್ವಲ್ಪ ಬೆಚ್ಚಗಿರಿ, ಆಟಗಾರನು ಕೂಡ ಹುರಿದುಂಬಿಸಿ ಅಂತ ಕೇಳ್ಕೊಳ್ತಾ 5-5ರಲ್ಲಿ ಪ್ರಥಮಾರ್ಧ ಮುಕ್ತಾಯ ಕಂಡಿದೆ. ಸಮಬಲದಲ್ಲಿ, ಸಾಮರ್ಥ್ಯದ ಬಲದಲ್ಲಿ ಈ ಹೋರಾಟ ಸಾಗ್ತಾ ಇದೆ. Both teams have scored equal points, 5 each points at half time. ಇದೀಗ ಅಲ್ಪ ವಿರಾಮ, ಅರ್ಧ ವಿರಾಮದ ನಡುವೆ ಪರಸ್ಪರ ಆಪ್ತ ಸಮಾಲೋಚನೆಯಲ್ಲಿ ಮುಂದಿನ ನಿರ್ಣಾಯಕ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಗೆಲುವನ್ನು ದಾಖಲಿಸಬೇಕು, ಯಾವ ರೀತಿ ಎದುರಾಳಿನ ಕಟ್ಟಿ ಹಾಕೋಬೇಕು ಅನ್ನೋ ರಣತಂತ್ರವನ್ನ ಪರಸ್ಪರ ಆಪ್ತ ಸಮಾಲೋಚನೆಯಲ್ಲಿ ಇಬ್ಬರು ತಂಡದ ಆಟಗಾರರು ತೊಡಗಿದ್ದಾರೆ. ವಿಶ್ರಾಂತಿ ನಂತರ ಇದೀಗ ಮತ್ತೆ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಪಂದ್ಯದ ಫಲಿತಾಂಶ ಹೊರಬೀಳೋ ನಿರ್ಣಾಯಕ ಘಟ್ಟ ಇದು ದ್ವಿತೀಯಾರ್ಧ. 5-5 ದಾಳಿಯಲ್ಲಿ ಅಕ್ಷಯ. ಕಳೆದ ಪಂದ್ಯದಲ್ಲಿ ಸೂಪರ್ ವಿನ್ನರ್, ಸೂಪರ್ ರೈಡರ್, ಚಲಾಕಿ ಆಟಗಾರ. ಮೂರ್ತಿ ಚಿಕ್ಕದಾದ್ರೆ ಇವನ ಆಟದ ಕೀರ್ತಿ ವೈಖರಿ ದೊಡ್ಡದು. ಉತ್ತಮ ಅನುಭವ ಮೈಗೂಡಿಸ್ಕೊಂಡಿದ್ದಾನೆ ಅಕ್ಷಯ್. ಒಳನುಗ್ಗಿ 3 ಅಡಿ ವರ್ಸಸ್ 6 ಅಡಿ. ಎಸ್, ಬೋನಸ್ ಕಳಿಸ್ಕೊಂಡಿದ್ದಾನೆ 3 ಅಡಿ. ಇದೀಗ 6 ಅಡಿ ಬಾಹುಬಲಿಯ ದಾಳಿ. 3 ಅಡಿ ವರ್ಸಸ್ 6 ಅಡಿ. ಎಸ್ ಎಸ್, ಇದೀಗ 6 ಅಡಿ ಒದ್ದಿದ್ದಾನೆ. ಅಗಳ 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 ಬೆಟ್ಟಪ್ಪ. ರನ್ನರ್ ಇಸ್ ಸೇಫ್. 6-5. ಆರರಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದರ್ಥದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ಬೋದು. 6 ಅಂಕವನ್ನ ಎಸ್ಎಲ್ಎನ್ ಬುಲ್ಸ್, 6 ಅಂಕವನ್ನ ಶಿವು ವಾರಿಯರ್ಸ್. ಈ ಪಂದ್ಯದ ಶ್ರೇಷ್ಠ ದಾಳಿಗಾರನಿಗೆ, ಸಕ್ಸಸ್ಫುಲ್ ರೈಡರ್ಗೆ, ಎಸ್, ಮನಚಾದ ಹಿಡಿತ, ಗುಡ್ ಆಂಕಲ್ ಹೋಲ್ಡ್, ವಿರಾಟ ರೂಪ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ವಿರಾಜ್. ಅದ್ಭುತವಾದ ಹಿಡಿತ, ಕ್ಯಾಚ್ ಆಫ್ ದ ಮ್ಯಾಚ್.
ಎದುರಾಳಿ ಲೋನ ಪಡೆಯುವಂತ ಸಂದರ್ಭ. ಸಚಿನ್ ತಂಡ ಹಾಕ್ಸ್ಕೊಳ್ತಾ ಇದ್ದಾರೆ. 1+2 ಶರಣಾಗಿದೆ. ಲೋನಾಂಕ ಒಪ್ಪಿಸ್ತಾ ಇದೆ ಎದುರಾಳಿಗೆ. ಟೈಮ್ ಔಟ್ ಗಿವನ್ ಟು ಶಿವು ವಾರಿಯರ್ಸ್. ಇದರೊಂದಿಗೆ ಎರಡು ತಂಡಗಳ ಬಲಾಬಲ ಈ ರೀತಿ ಇದೆ. 10-6 4 ಅಂಕಗಳು. ನಾನು ಹೇಳಿದಾಗೆ 3 ಜನ ಪ್ರಮುಖ ಆಟಗಾರರ ಅನುಪಸ್ಥಿತಿಯನ್ನು ಯಶಸ್ವಿಯಾಗಿ ಸಚಿನ್ ಅನುಭವಿ ಕಿಲಾಡಿ ಎದುರಾಳಿ ಲೋನಾಂಕವನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಳೆದುಕೊಳ್ಳುವುದು. ಇದು ನಿಜವಾದ ಜಾಣ್ಮೆ ಮತ್ತು ತಾಳ್ಮೆಯ ಆಟ. 10-6 4 ಅಂಕಗಳ ಅಮೂಲ್ಯ ಅಂಕಗಳು. ಗೋಲ್ಡನ್ ಪಾಯಿಂಟ್ ಲೀಡ್ ಅಂತಾನೆ ಹೇಳ್ಬೋದು. ಇದನ್ನೇ ಕಾಯ್ದಿರಿಸಿಕೊಂಡ್ರೆ ಗೆಲುವು ನಿಶ್ಚಿತವಾಗುತ್ತೆ. ನೋಡೋಣ, ರಾಕಿ ಇದ್ದಾನೆ. ಅಂಕ ತರಬಲ ಸಾಮರ್ಥ್ಯ ಆತನಿಗಿದೆ. ರಾಕಿ ವರ್ಸಸ್ ಸಚಿನ್, ಇಬ್ಬರ ನಡುವಿನ ಜಟಾಪಟಿ ಇದು. 1 ಸೆಕೆಂಡ್. ರೈಡರ್ ವರ್ಸಸ್ ಡಿಫೆಂಡರ್. ರಾಕಿ ವರ್ಸಸ್ ಸಚಿನ್. ಮಿಂಚಿನ ದಾಳಿಯಲ್ಲಿ ಸಾಕ್ತಾ ಇದೆ. ಅಂಕಕ್ಕಾಗಿ ಹರಸಾಹಸ. ಬೆಟ್ಟಪ್ಪ 6 ಅಡಿ ಎತ್ತರ, 130 kg ದೇಹ ತೂಕ. ಬೆಟ್ಟಪ್ಪ ಅಣ್ಣ ಎಲ್ಲಿದ್ಯಣ್ಣ? ಇಲ್ಲಿದ್ದೀನ. ನೀವು 10 ರೂಪಾಯಿ ಕೊಟ್ಟಿದ್ದ ಅವನಿಗೇನೆ. ಇಲ್ಲೇ ಇದೆ ಬಹುಮಾನ. ಅಣ್ಣ ಮ್ಯಾಚ್ ನೋಡ್ತಾ ಇದ್ದೀರಾ? ಇಲ್ಲಿ ಆದ್ರೂ ಅವರು ತೂಗುಡಿಸ್ತಾ ಮ್ಯಾಚ್ ನೋಡ್ತಾವ್ರೆ. ಅಭಿಮಾನ ಅವ್ರನ್ನ ಇಲ್ಲಿ ಕರೆದು ಕೂರಿಸಿದೆ. ಸಾಗರನ್ನ ಬಂಧಿಸ್ಕೊಳ್ತಾ ಇದ್ದಾನೆ ಸಚಿನ್. 1 ಸೆಕೆಂಡ್. ಹಿರಿಯ ಆಟಗಾರನ ಸವ್ಯಸಾಚಿ ಆಟ ತಂಡಕ್ಕೆ ಸೂಪರ್ ಬರವಾಗ್ತಾ ಇದೆ. ಪ್ರತಿ ಹಂತದಲ್ಲೂ ತಂಡವನ್ನ ಧೃತಿಗೆಡದೆ ಎದುರಾಳಿಗಳನ್ನ ಬಂಧಿಸಿದ ಒಬ್ಬ ಯಶಸ್ವಿ ಡಿಫೆಂಡರ್ ಆಗಿ ಸಚಿನ್, ಸವ್ಯಸಾಚಿ ಡಿಫೆಂಡರ್, ಸಕ್ಸಸ್ಫುಲ್ ಡಿಫೆಂಡರ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಫೈನಲ್ಗೆ ತಂಡ ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಸಚಿನ್. ಅತ್ಯುತ್ತಮವಾದ ಡಿಫೆನ್ಸ್. ಏಕಾಂಗಿಯಾಗಿದ್ದಾಗ ಒಂದು ಅಂಕವನ್ನ ಗಳಿಸಿ ತಂಡಕ್ಕೆ ಆಪತ್ ಬಂದವನಾಗಿ ತಂಡವನ್ನ ಫೈನಲ್ಗೆ ಕೊಂಡೊಯ್ದಿದ್ದಾನೆ ಸಚಿನ್. ಹಿರಿಯ ಆಟಗಾರನ ಅನುಭವಿ ಆಟ ತಂಡಕ್ಕೆ ವರವಾಗಿದೆ, ವರದಾನವಾಗಿದೆ. ರಕ್ಷಕ್ ಸುರಕ್ಷಿತ ವಾಪಸಾತಿಗೆ ಒತ್ತಡ ನೀಡುತ್ತೆ. ಇದರೊಂದಿಗೆ 11-6ರಲ್ಲಿ 5 ಅಂಕಗಳ ಗೋಲ್ಡನ್ ಪಾಯಿಂಟ್ ಲೀಡ್ ಅನ್ನು ಪಡೆದುಕೊಳ್ತಾ ಇದೆ ಶಿವು ವಾರಿಯರ್ಸ್. ಅಂಕಕ್ಕಾಗಿ ಹರಸಾಹಸ ಪಡ್ತಾ ರಾಕೇಶ್. ಡಿಫೆನ್ಸ್ ಅನ್ನು ಅದ್ಭುತವಾಗಿ ಪಡೆದುಕೊಳ್ತಾ ಇದೆ. ಈಗ ಬೆಟ್ಟಪ್ಪ ಎದುರಾಳಿಯನ್ನು ಕಟ್ಟಿ ಹಾಕಿದಾನ. ಬೆಟ್ಟಪ್ಪ ಡಿಫೆನ್ಸ್ ಅದ್ಭುತವಾಗಿದೆ. ಯಾವ ರೀತಿ ಎದುರಾಳಿಯನ್ನು ಕಟ್ಟಿ ಹಾಕಬೇಕು ಅಂತ ರಣತಂತ್ರದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಮಾಡು ಇಲ್ಲ ಮಡಿದಾಳಿ. ರಕ್ಷಕನಿಗಿದು ಸವಾಲಿನ ಸಂದರ್ಭ. ಮಾಡು ಇಲ್ಲ ಮಡಿದಾಳಿ. ಕಬಡ್ಡಿಯ ಸ್ಕಿಲ್ಗಳನ್ನ ಮೈಗೂಡಿಸಿಕೊಂಡಿದ್ದಾನೆ. ಬ್ಯಾಕಿ ಪುಕ್ಕನ ಮುಟ್ಟುವಂತ ಪ್ರಯತ್ನ. ಸಮಯ ಸಮೀಪಿಸ್ತಾ ಇದೆ. ಶರಣಾಗಿದ್ದಾನೆ ರಕ್ಷಕ್. ಬ್ಯೂಟಿಫುಲ್ ಡಬಲ್ ಟೈ ಹೋಲ್ಡ್. ಅನುಭವಿ ಡಿಫೆಂಡರ್ ಸ್ವಾಮಿ ಅದ್ಭುತವಾಗಿ ಬಂಧಿಸಿದ್ದಾನೆ. 12-7 ಸಾಗರ್ ತಂಡಕ್ಕೆ ಅಂಕ ತರಬಲ್ಲ ಸಾಮರ್ಥ್ಯವುಳ್ಳ ಸಾಗರ್ ದಾಳಿಯಲ್ಲಿದ್ದಾನೆ. ನಾನು ಹೇಳಿದೆ ಸಾಗರ್ ಬಂದಿದ್ದಾರೆ. ಬಲವನ್ನ ಪ್ರಯೋಗಿಸಿ ಎದುರಾಳಿಗಳನ್ನ ಎತ್ತೊಯ್ದಿದ್ದಾನೆ. 2 ಅಂಕಗಳು. 5 ನಿಮಿಷಗಳ ಆಟ. ಇದು ಭರಿಸಲಾಗದ ನಷ್ಟ. ಇಟ್ಸ್ ಕಾಸ್ಟ್ಲಿಯಸ್ಟ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ. ಸಾಗರ್ ಉತ್ತಮ ಪ್ರದರ್ಶನ ನೀಡಿದ್ದಾನೆ ತಂಡದ ಪರವಾಗಿ. ಬೆಟ್ಟಪ್ಪ ಕೂಡ ಇಲ್ಲಿ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾನೆ. 13-9 ರಾಖಿ ದಾಳಿ ವಿಭಾಗದಲ್ಲಿ ಮಿಂಚಿನ ಸಂಚಿನ ದಾಳಿ ಬರ್ತಾ ಇದೆ ರಾಖಿಯಿಂದ. ಅಂಕಕ್ಕಾಗಿ ಹರಸಾಹಸ. ಬೆಟ್ಟಪ್ಪ ಮುನ್ನುಗ್ಗಿ ನಾ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಾ ಇದ್ದಾನೆ ಬೆಟ್ಟಪ್ಪ. ಅದ್ಭುತವಾಗಿ ಬಂಧಿಸಿದ್ದಾರೆ ಎಸ್ಎಲ್ಎನ್ ಬುಲ್ಸ್. ಹಂತವಾಗಿ
ಅಂಕಗಳ ಬೇಟೆಯಾಡ್ತಾ ಇದ್ದಾರೆ. ಬೆಟ್ಟಪ್ಪ ಬಂದಿಯಾಗಿದ್ದಾನೆ. ಸಾಗರ್ ದಾಳಿಯಲ್ಲಿ ಎಸ್ಎಲ್ಎನ್ ಬುಲ್ಸ್ 4 ನಿಮಿಷಗಳು 3 ಅಂಕಗಳ ಮುನ್ನಡೆಯಲ್ಲಿ. ಶಿವ ವಾರಿಯರ್ಸ್ ಒಂದು ಹಂತದಲ್ಲಿ ಪಂದ್ಯ ತಿರುವನ್ನ ಪಡೆದುಕೊಳ್ಳೋ ಲಕ್ಷಣಗಳು ಮೂಡಿಬರ್ತಾ ಇದೆ. ನೋಡೋಣ ಯಾವಾಗ ಯಾವ ರೀತಿ ಯಾರು ಹೇಗೆ ಗೆಲ್ತಾರೆ ನೋಡೋಣ. 3 ಅಂಕಗಳ ಅಂತರ, 4 ನಿಮಿಷಗಳ ಅವಧಿ ಬಾಕಿ ಇದೆ. ಹದಿಮೂರು 10 ಪಂದ್ಯ ಜೀವಂತವಾಗಿದೆ. ಎಸ್ಎಲ್ಎನ್ ಬುಲ್ಸ್ ತಂಡಕ್ಕೆ 4 ಜನ ಡಿಫೆಂಡರ್ಗಳಿದ್ದಾರೆ. ಒಂದು ಸೂಪರ್ ರೈಡ್ ಬಂದಿದ್ದೆ ಆದ್ರೆ ಸೂಪರ್ ಗೆಲುವಿಗೆ ಸಾಕ್ಷಿ ಆಗುತ್ತೆ ಈ ಅಂಕಣ. 13-10 ನಮ್ಮ ಮಲ್ಲಪುರ ನಾಗೇಶಣ್ಣವರು ಹಿರಿಯ ಕಬಡ್ಡಿ ಕ್ರೀಡಾಪಟು ಅಭಿಮಾನಪೂರ್ವಕವಾಗಿ ಈ ಪಂದ್ಯದ ಬೆಸ್ಟ್ ರೈಡರ್ಗೆ ಅವರ ಸ್ವಂತ ಕಿಸೆಯಿಂದ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಪ್ರತಿ ಪಂದ್ಯದಲ್ಲೂ ಕೂಡ ಅವರು ಒಂದಲ್ಲ ಒಂದು ರೀತಿ ಆಟಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ 13-10 3 ಅಂಕಗಳ ಮುನ್ನಡೆಯಲ್ಲಿ ಶಿವ ವಾರಿಯರ್ಸ್. in favor of ಶಿವ ವಾರಿಯರ್ಸ್. ನಿರ್ಣಾಯಕ 3 ನಿಮಿಷಗಳು. ದಾಳಿಗಾರರಿಗೆ ಇದು ಸವಾಲಿನ ಸಂದರ್ಭ. ಸವಾಲಿನ ಸುಳಿಯಲ್ಲಿ ರಾಕಿ ಅಂಕ ತರಲೇಬೇಕಾದ ಅನಿವಾರ್ಯತೆ. ಸವಾಲಿನ ಸುಳಿಯಲ್ಲಿ ಇದೀಗ ಬಂದಿ ಆಗ್ತಾ ಇದ್ದಾನೆ. ಗುಡ್ ಕಮ್ ಬ್ಯಾಕ್ ಗೇಮ್. 14-10 ಗಿರೀಶ್ ಒಳಭಾಗದಲ್ಲಿ. ನೋಡಿಲಿ ಬೆಸ್ಟ್ ಟೀಮ್ಗೆ, ವಿನ್ನರ್ಗೆ ಎಸ್ಎಲ್ಎನ್ ಒಂದು ಸಾಧನೆ ಫೈನಲ್ ವರೆಗೂ ಪ್ರವೇಶ ಪಡೆದು ಉತ್ತಮ ಪ್ರದರ್ಶನ ನೀಡಿದಂತಹ ತಂಡಕ್ಕೆ ಅಭಿಮಾನಪೂರ್ವಕವಾಗಿ 10,000 ರೂಪಾಯಿ ಹೆಚ್ಚುವರಿ ಬಹುಮಾನವನ್ನು ಅವರಿಗೆ ಇಲ್ಲಿ ಹೇಮಂತ್ ಅಲಿಯಾಸ್ ಉಪ್ಪಿಟ್ಟು ಅವರು ಘೋಷಣೆ ಮಾಡಿದರೆ ಧನ್ಯವಾದಗಳು. 10,001 ರೂಪಾಯಿ ಎಸ್ಎಲ್ಎನ್ ತಂಡಕ್ಕೆ ನೀಡಲಾಗ್ತಾ ಇದೆ. ಅಭಿಮಾನಪೂರ್ವಕವಾಗಿ ಹೇಮಂತ್ ಉಪ್ಪಿಟ್ಟು ಅವರಿಗೆ ಅಭಿನಂದನೆಗಳು. ಸಾಗರ್ ಸೂಪರ್ ರೈಡ್ ನಲ್ಲಿ ಇದೀಗ ಮತ್ತೆ ಸಚಿನ್ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಸೂಪರ್ ಡಿಫೆಂಡರ್ ಆಗಿ ಅವರು ಹೊಮ್ತಾ ಇದ್ದಾನೆ. ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ಫೈನಲ್ ನಲ್ಲಿ ಒಂದು ತಪ್ಪೆ ಸಿಗದೆ ಎಲ್ಲ ಡಿಫೆನ್ಸ್ ಅಲ್ಲೂ ಕೂಡ ಅದ್ಭುತವಾದಂತ ಕ್ಯಾಚ್ ಗಳನ್ನು ಮಾಡ್ತಾ ಟ್ಯಾಕಲ್ ಪಾಯಿಂಟ್ ಗಳನ್ನ ಗಳಿಸ್ಕೊಳ್ತಾ ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಆಗಿ ಸಚಿನ್ ಅವರು ಹೊಮ್ತಾ ಇದ್ದಾರೆ. ನಿರ್ಣಾಯಕ ನಿಮಿಷ 8 7 6 5 3 4 2 ಸಮಯ ಮೀರಿದೆ. ಶರಣಾಗಿದ್ದಾನೆ. ರಾಕೇಶ್ ತನ್ನನ್ನು ತಾನು ತೊಡಸ್ಕೊಳ್ತಾ ಇದ್ದಾನೆ. ಒಂದು ಸೂಪರ್ ದಾಳಿ ಬರಬೇಕಾಗಿದೆ. ಅಂಕವನ್ನ ಗಳಿಸ್ಕೊಳ್ತಾ ಇದ್ದಾನೆ. 15-11 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ. 4 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ರಣತಂತ್ರವನ್ನು ಮೈಗೂಡಿಸಿಕೊಳ್ತಾ ಶಿವ ವಾರಿಯರ್ಸ್
ಒಬ್ಬ ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ಸಚಿನ್ ತಂಡವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ದಿದ್ದಾನೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಬ್ಬ ಡಿಫೆಂಡರ್ ಜವಾಬ್ದಾರಿಯಿಂದ ಆಡಿದ್ರೆ ಎಂಥ ಸಂದರ್ಭದಲ್ಲೂ ಕೂಡ ಗೆಲ್ಲಬಹುದು ಅನ್ನೋದನ್ನ ಇಲ್ಲಿ ಸಚಿನ್ ಪ್ರೂವ್ ಮಾಡಿದ್ದಾನೆ. ಒಂದು ತಂಡಕ್ಕೆ ರೈಡರ್ಗಿಂತ ಅತಿ ಮುಖ್ಯ ಡಿಫೆಂಡರ್ ಅನ್ನೋದನ್ನ ಇಲ್ಲಿ ಸಾಬೀತಾಗ್ತಾ ಇದೆ. ಒಬ್ಬ ಹಿರಿಯ ಆಟಗಾರನಾಗಿ ಈ ಫೈನಲ್ ಅಲ್ಲಿ ಒಂದು ತಪ್ಪನ್ನೆಸಗದೆ ಯಶಸ್ವಿಯಾಗಿ ಡಿಫೆನ್ಸ್ ಟ್ಯಾಕಲ್, ಸಕ್ಸಸ್ಫುಲ್ ಟ್ಯಾಕಲ್ ಆಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಸಚಿನ್ ಫೈನಲ್ ಅನ್ನ ಗೆದ್ದು ಚಾಂಪಿಯನ್ ತಂಡವಾಗಿ ಅವರು ಹೋಗ್ತಾ ಇದೆ. ಚಾಂಪಿಯನ್ ಆಫ್ ದಿಸ್ ಟೂರ್ನಮೆಂಟ್ ಶಿವು ವಾರಿಯರ್ಸ್. ಜ್ವರ ಚಪ್ಪಾಳ ಮುಖೇನ ಅವ್ರನ್ನ ಅಭಿನಂದಿಸೋಣ. ಎಸ್ಎಲ್ಎನ್ ಬುಲ್ಸ್ ಉತ್ತಮ ಪ್ರದರ್ಶನವನ್ನು ನೀಡಿದ್ರು ಕೂಡ ಅದೃಷ್ಟ ಅವರಿಗೆ ಕೈ ಕೊಟ್ಟಿದೆ. ಸೊ ರನ್ನರ್ ಅಪ್ಗೆ ತೃಪ್ತಿ ಪಟ್ಟಿದೆ.